ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕೃತಿಕಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಯುಗಾದಿ ಹಬ್ಬದ್ದು ಪ್ರಿಪ್ರೇಷನ್ನು ಮತ್ತು ಯುಗಾದಿ ಹಬ್ಬ ನಾವು ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದಿರುತ್ತೆ. ಮೊದಲಿಗೆ ಇಲ್ಲಿ ಮಕ್ಕಳು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಏನಂತಂದರೆ ತೋರಣ ಕಟ್ಟೋದಕ್ಕೆ ಮತ್ತು ಕ್ಲೀನಿಂಗ್ ಕೆಲಸದಲ್ಲೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಕ್ಸಾಮ್ಸ್ ಇನ್ನೂ ನಡೀತಾನೆ ಇದೆ, ಅವ್ರಿಗೆ ಇನ್ನೂ ಆಗಿಲ್ಲ. ಆದರೆ ಇವತ್ತು ಎಕ್ಸಾಮ್ ಆಗಿದೆ ಅಂದರೆ ಇನ್ನೆರಡು ದಿನ ಗ್ಯಾಪು, ಆ ಥರ ಓದ್ಕೊಳ್ಳೋದಕ್ಕೆ ಸ್ಟಡಿ ಹಾಲಿಡೇ ಅಂತ ಕೊಡ್ತಾರಲ್ವ, ಹಂಗಾಗಿ ಅವ್ರಿಗೆ ಸ್ವಲ್ಪ ಯಾವಾಗೂ ಓದು ಅಂತ ಇದ್ದರೆ ಅವ್ರಿಗೂ ಒಂಥರ ಹಿಂಸೆ ಅನಿಸುತ್ತೆ ಅಂತ ಹೇಳಿ ಈ ಥರ ಕೆಲಸದಲ್ಲಿ ಸ್ವಲ್ಪ ಇದು ಮಾಡಿಕೊಟ್ರೆ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ, ಅವ್ರಿಗೂ ಬೇಜಾರಾಗೋದಿಲ್ಲ ಅಂತೇಳ್ಬಿಟ್ಟು ನನಗೆ ಮನೆ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದ್ದಕ್ಕೆ ಇಬ್ಬರು ಮಾಡ್ತಿದ್ದಾರೆ. ನಮ್ಮ ಮಗಗೆ ಈ ಥರ ಕೆಲಸ ಎಲ್ಲ ಇಷ್ಟ ಆಗಲ್ಲ. ಹಸುಗಳ ಕೆಲಸ ಅಂದರೆ ಚೆನ್ನಾಗಿ ಮಾಡ್ತಾನೆ. ಬಟ್ ಈ ಥರ ಹಬ್ಬದ ಟೈಮಲ್ಲಿ ಎಲ್ಲನ ಹೋಗ್ಬೇಕು ಅಂತಂದವಾಗ ಏನಾನ ಸಣ್ಣ ಪುಟ್ಟ ಕೆಲಸ ಏನಾನ ಇತ್ತು ಅಂದರೆ ಮಾಡಿಕೊಡ್ತಾನೆ. ಮಗಳು ಕಂಪಲ್ಸರಿ ಮಾಡ್ತಾಳೆ. ಅವಳಿಗೇನು ಇದಾಗಲ್ಲ ಜಾಸ್ತಿ. ಅವಳ ಕೈಯಲ್ಲಿ ಆಗದಿರೋ ಕೆಲಸ ಹೇಳಿದ್ರೆ ಮಾತ್ರ ಅವಳು ಆಗಲ್ಲ ಅಂತ ಹೇಳ್ತಾಳೆ ಅಷ್ಟೇ. ಈ ಥರ ಸಣ್ಣ ಪುಟ್ಟ ಕೆಲಸಗಳಂದರೆ ಮಾಡ್ತಾಳೆ. ಮೊದಲಿಗೆ ಇಲ್ಲಿ ತೋರಣ ಕೂಡ ಅವರೇ ಪ್ರಿಪೇರ್ ಮಾಡಿದ್ದು. ಯಾಕಂದರೆ ನಾನು ಬೇರೆ ಕೆಲಸದಲ್ಲಿದ್ನಲ್ವ, ಹಂಗಾಗಿ ಮಾವಿನ ಎಲೆ ಮತ್ತು ಬೇವಿನ ಎಲೆ ಹೋಗಿ ತೊಗೊಂಬಂದ್ವಿ ನಾವೇನೆ, ನಾನು ಮಗ. ನಮ್ಮ ಮನೆಯವರಲ್ಲಿ ಕಿತ್ಕೊಬಂದಿಕ್ಕಿದ್ರು. ಅದನ್ನು ಹೋಗಿ ಎತ್ಕೊಂಬಂದ್ಮೇಲೆ ಅವರೇ ದಾರಕ್ಕೆ ಪೋಣಿಸ್ಬಿಟ್ಟು ಚೆನ್ನಾಗಿರೋ ಎಲೆ ಎಲ್ಲ ಆರಿಸಿದ್ರಲ್ವ, ಚೆನ್ನಾಗಿರೋ ಎಲೆ ಎಲ್ಲ ತೋರಣಕ್ಕೆ ಕಟ್ಬಿಟ್ಟು ಮಿಕ್ಕಿದ್ದು ಸಣ್ಣ ಪುಟ್ಟ ಎಲೆಗಳೆಲ್ಲ ಕಸ ಥರ ಹರಡಿದ್ರು ಮನೆಯೆಲ್ಲ. ಅದನ್ನೆಲ್ಲ ಬ್ಯಾಗ್ಗೆ ಎತ್ತಿಡ್ತಾ ಇದ್ದಾರೆ, ಅದು ಹೊರಗಡೆ ಹಾಕೋದಿಕ್ಕಂತ ಹೇಳ್ಬಿಟ್ಟು. ಮತ್ತು ಪೂಜೆಗೆ ಬೇಕಾಗಿರೋ ಬೇವಿನೆಲೆ ಕೂಡ ಎತ್ತಿಟ್ಕೊಳ್ತಾ ಇದ್ದಾನೆ ಅವನು. ಇದೆಲ್ಲ ನಂಗೆ ಗೊತ್ತೇ ಇಲ್ಲ, ಇಷ್ಟು ಕೆಲಸ ಮಾಡಿದ್ದಾರೆ ಅಂತ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು. ಇವಾಗ ನಮ್ಮ ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ಇದು. ಮಕ್ಕಳು ರಾತ್ರಿ ಹೊತ್ತು ಓದ್ಕೊಳ್ತಾರಲ್ವ, ಆವಾಗ ಹಾಲಲ್ಲಿ ಕೆಳಗಡೆ ಹಾಕ್ಕೊಂಡು ಕೂತ್ಕೊಳ್ತಾರೆ. ನಾವು ಸಮ್ಮರ್ ಬಂದವಾಗಿಂದ ಬೆಡ್ಶೀಟೇ ಹಾಕ್ಕೊಳ್ಳಲ್ಲ, ಹಂಗೆ ಇರುತ್ತೆ ಫೋಲ್ಡಾಗಿ. ಬಟ್ ಮಕ್ಕಳು ಕೆಳಗಡೆ ಹಾಕ್ಕೊಂಡು ಕೂತ್ಕೋತಾರೆ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಕೂಡ ಅವರೇ ಮಡ್ಚಿಕ್ತಾ ಇದ್ದಾರೆ. ಮತ್ತು ಬೆಡ್ ಮೇಲೆ ಆ ಕಡೆ ಈ ಕಡೆ ಆಗಿರುತ್ತಲ್ವ ದಿಂಬು ಕವರು ಮತ್ತು ಬೆಡ್ಶೀಟು ಎಲ್ಲನೂ, ಅದನ್ನೆಲ್ಲ ನೀಟಾಗಿ ಆ ಕಡೆ ಈ ಕಡೆ ಎಲ್ಲ ಸರಿ ಮಾಡಿಬಿಟ್ಟು ಅದ್ರ ಮೇಲಿರೋ ಡಸ್ಟೆಲ್ಲ ಕೊಡೋಗ್ಬಿಟ್ಟು ಸರಿ ಮಾಡಿದ್ದಾರೆ ಅವರೇ. ನಾನು ಹೇಳಿದೆ, ಡಸ್ಟಿಂಗ್ ಮಾಡ್ಕೊಳ್ಳಿ, ನಾನು ಬಂದು ಮನೆಗೆ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು.
ಓದ್ಕೋತಾ ಇದ್ಲು. ಕನ್ನಡ ಎಕ್ಸಾಮ್ ಇತ್ತು ಅವಳಿಗೆ. ಅವಳಿಗೂ ಮಂಗಳಾರತಿ ಕೊಟ್ಟೆ. ಅವರ ನಮ್ಮ ಮನೆಯವರು ಮತ್ತು ಮಗ ಬಂದರೆ ಅವ್ರಿಗೂ ಕೊಡೋಣ ಅಂತ, ಆಮೇಲೆ ಕೊಡೋಣ ಅಂತ ಹೇಳ್ಬಿಟ್ಟು. ಇದು ಹೇಳಬೇಕು ನಿಮಗೆ. ಇದು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ, ಏನು ಅಂತ. ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇದು ಬಂದು ಕಳಶ. ನಮ್ಮ ಕಡೆ ಇದನ್ನು ಕಳಶನೇ ಅಂತ ಹೇಳೋದು. ಕೆಲವರು ಪೀಠನೂ ಅಂತ ಹೇಳ್ತಾರೆ. ಆದರೆ ನಾವು ಏನೇ ಫಂಕ್ಷನ್ ಆಗಲಿ, ಒಂದು ಎಂಗೇಜ್ಮೆಂಟ್ ಆಗಲಿ, ಮದುವೆ ಆಗಲಿ, ಪ್ರತಿಯೊಂದಕ್ಕೂ ಇದ್ರ ಮೇಲೆ ಕಳಶ ಇಟ್ಟು ಪೂಜೆ ಮಾಡ್ತೀವಿ. ಇದು ನಮ್ಮ ಅಜ್ಜಿ ಕೊಟ್ಟು ಊರಲ್ಲಿ ಮಾಡಿಸಿರೋದು. ನಮ್ಮ ಚಿಕ್ಕಮ್ಮ ಮಗಳು ಮದುವೆ ಆಯ್ತಲ್ವ, ಆವಾಗ ಅವ್ರ ಮದುವೆಗಂತ ಮಾಡಿಸಿದ್ರು. ನಾನು ನೋಡಿಬಿಟ್ಟು ಚೆನ್ನಾಗಿದೆ ಕಳಶ ಹೊಸದು ಮಾಡಿಸಿದ್ರ ಅಂತ ಹೇಳಿದ್ದಕ್ಕೆ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳಿದರು. ನಾನೇನು ಬೇಕು ಅಂತ ಹೇಳಿರಲಿಲ್ಲ. ನಮ್ಮ ಅಜ್ಜಿ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೇ ಸರಿ ನಾನು ಹಿಂಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಎಲ್ಲ ತಮಾಷೆಗೆ ಹೇಳ್ತಾ ಇದ್ದಾರೆ ಅಂದ್ಕೊಂಡಿದ್ದೆ ನಾನು. ಅದ್ರ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ. ಮೊನ್ನೆ ಹಬ್ಬಕ್ಕೆ ಊರಿಗೆ ಹೋದವಾಗ ನೋಡಮ್ಮ ಕಳಶ ಮಾಡಿಸ್ಕೊಬಂದು ಇಟ್ಟಿದ್ದೀನಿ, ಎತ್ಕೊಂಡು ಹೋಗು ಅಂತ ಹೇಳಿದ್ರು. ನಂಗೆ ಫುಲ್ ಖುಷಿ ಆಯಿತು. ನಮ್ಮ ಅಜ್ಜಿ ಮಾಡಿಸ್ಕೊಬಂದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಗುರ್ತಾಗಿ ನೀನು ಇಟ್ಕೋ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಬಂದಿದ್ದು ಕಳಶ. ಹಂಗೆ ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಂದು ಒಬ್ಬಟ್ಟು ತಟ್ತಾಯಿದ್ದೀನಿ. ಒಬ್ಬರು ತಟ್ತಾಯಿದ್ರೆ ಇನ್ನೊಬ್ಬರು ಸುಡೋದಕ್ಕೆ ಸುಟ್ಟರೆ ಬೇಗ ಆಗುತ್ತೆ, ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಗಳನ್ನ ಸುಟ್ಕೊಬಮ್ಮ ಅಂತ ಹೇಳ್ತಾಯಿದ್ದೀನಿ. ನಮ್ಮ ಮನೇಲಿ ಒಬ್ಬಟ್ಟೆಲ್ಲ ಜಾಸ್ತಿ ಇಷ್ಟಪಡಲ್ಲ. ಒಬ್ಬಟ್ಟೆ ಅಂತಲ್ಲ, ಸ್ವೀಟು ಖಾರ ಮಾಡಿದ್ರೆ ಎಲ್ಲರೂ ತಿಂತಾರೆ, ಸ್ವೀಟೆಲ್ಲ ಜಾಸ್ತಿ ಇಷ್ಟಪಡಲ್ಲ. ಆದರೂ ಹಬ್ಬಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದು. ಬರೀ ಹೋಳಿಗೆ ಸುಟ್ಟರೆ ತಿನ್ನಲ್ಲ, ಅದಕ್ಕೊಂದು ಪಾನಕ ಕೂಡ ಮಾಡಬೇಕು. ಇದರಲ್ಲಿ ಕಾಯಿ ಹಾಲು ಅಂತ ಮಾಡ್ತಾರಲ್ವ, ಆ ಥರ ಇನ್ನೂ ಮಾಡಿಲ್ಲ. ಈಗ ಒಬ್ಬಟ್ಟು ರೆಡಿ ಆದಮೇಲೆ ಅದನ್ನು ಮಾಡ್ಕೊಳ್ಬೇಕು. ನಾನು ಹಬ್ಬದ ಅಡುಗೆ ಅಂತ ಹೇಳ್ಬಿಟ್ಟು ಹೋಳಿಗೆ ಮತ್ತು ಕಾಯಿ ಹಾಲು, ಹೋಳಿಗೆ ಸಾಂಬಾರು ಅಂತ ಬರುತ್ತಲ್ವ ಅದು, ಮತ್ತು ರೈಸು, ಒಂದು ಕೋಸಂಬರಿ, ಒಂದು ಹಪ್ಪಳ, ಇಷ್ಟೇ ಮಾಡ್ಕೊಂಡಿದ್ದು. ಬೇರೆ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಏನೇ ಮಾಡಿದ್ರೂ ಮುದ್ದೆ ನಮ್ಮ ಮನೇಲಿ ಕಂಪಲ್ಸರಿ ಇರಬೇಕು. ಆದರೆ ಇವತ್ತು ಮುದ್ದೆ ಮಾಡಿಲ್ಲ. ಯಾಕಂದರೆ ಒಬ್ಬಟ್ಟು ಮಾಡಿ ಕಾಲೆಲ್ಲ ನೋವು ಬಂದಿತ್ತು ನಿಂತ್ಕೊಂಡು ಮಾಡಿಬಿಟ್ಟು. ಹಂಗಾಗಿ ರೈಸ್ ಮಾಡಿ ಒಬ್ಬಟ್ಟು ಸಾರು ಮಾಡಿದ್ದೆ. ನಮ್ಮ ಮನೆಯವ್ರು ಏನೂ ಅಂದಿಲ್ಲ. ಎಲ್ಲರೂ ಊಟ ಮಾಡುವಾಗ ಚೆನ್ನಾಗಿತ್ತು ಅಂತ ಹೇಳಿದ್ರು. ಊಟನೆಲ್ಲ ಸಾಯಂಕಾಲ ಆಗಿತ್ತು ಎಲ್ಲರೂ ಊಟ ಮಾಡೋಷ್ಟರಲ್ಲಿ. ಇದು ಬಂದು ಟೈಮಿಂಗ್ಸ್ ಆಲ್ಮೋಸ್ಟ್ 6:30 6:45 ಆಗಿರ್ಬೋದು. ಈ ಒಬ್ಬಟ್ಟು ತಟ್ಟೋದು ಬಂದು ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು 2 ದೇವರಿಗೆ ಸುಟ್ಕೊಂಡು ಮಿಕ್ಕಿದ್ದು ಎತ್ತಿಟ್ಬಿಟ್ಟಿದ್ದೆ. ತಿನ್ನೋದಕ್ಕಂತ ಹೇಳ್ಬಿಟ್ಟು ಇವಾಗೆ ಸುಡ್ತಾ ಇರೋದು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.